ಪರಮಾತ್ಮ ಪ್ರಣಾಮಗಳು. ಅಮ್ಮ ಕುಂತಿದ್ದೇವೆ. ನಾನು ನಿನಗೆ ಒಂದು ವಿಷಯವನ್ನು ಹೇಳಿದೆ, ಅದನ್ನು ನಡೆಸಿಕೊಳ್ಳುತ್ತಾನೆ. ಪರಮಾತ್ಮ, ನಿಮ್ಮ ಮಾತಿಗೆ ನಾನು ಎಂದಾದರೂ ಪ್ರತಿಯಾಡಿರುವೆ? ಕುಂತಿದೇವಿ, ನೀನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಗೆ ಮಾಡಿದ ಸೇವೆಯನ್ನು ಮೆಚ್ಚಿ ದೂರ್ವಾಸ ಮುನಿಗಳು ನಿನಗೆ 5 ಮಂತ್ರಗಳನ್ನು ಜಪಿಸಲು ವರವಾಗಿ ನೀಡಿದ್ದರಲ್ಲವೇ? ಆ ಮಂತ್ರಗಳು ಜಪಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ನೀನು ಮೊದಲ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಸೂರ್ಯ ದೇವನು ಪ್ರತ್ಯಕ್ಷನಾಗಿ ಓರ್ವ ಪುತ್ರನನ್ನು ಕರುಣಿಸಿರಲಿಲ್ಲವೇ? ನೀನು ಕನ್ನಿಕೆಯಾಗಿದ್ದರಿಂದ ಲೋಕಾಪವಾದಕ್ಕೆ ಎದರಿ ಆ ಮಗುವನ್ನು ನದಿಯಲ್ಲಿ ತೇಲಿಬಿಟ್ಟಿದೆಯಲ್ಲ. ಪರಮಾತ್ಮ, ನೀವು ಹೇಳುತ್ತಿರುವುದೆಲ್ಲವೂ ಸತ್ಯವಾಗಿದೆ. ಅಮ್ಮ ಗೊತ್ತಿದೆ, ಆ ಮಗುವು ನದಿಯಲ್ಲಿ ತೇಲುತ್ತಾ ಮುಂದೆ ಸಾಗಿ ಓರ್ವ ಸೂತರಿಗೆ ಸಿಗಲು ಆ ಸೂತರು ವಸುಸೇನ ಎಂಬ ನಾಮಾಂಕಿತದಿಂದ ಆ ಮಗುವನ್ನು ಸಾಕಿ ಸಲುಗಿದರು. ಮುಂದೆ ಅವನು ಪರಶುರಾಮರಿಂದ ಧನುರ್ವಿದ್ಯಾಭ್ಯಾಸವನ್ನು ಕಲಿತ. ಈಗ ಪಾಂಡವರ ಬೆಂಬಲಕ್ಕೆ ನಿಂತಿರುವನು ಅವರೇ ಕರ್ಣ. ಕರ್ಣನು ಬದುಕಿರುವನೇ? ಬದುಕಿರುವನು ಮಾತ್ರವಲ್ಲ, ಅರ್ಜುನನ ಶಿರಸ್ಸನ್ನು ತೆಗೆಯಲು ಕಾತರಿಸುತ್ತಿರುವನು. ಆದುದರಿಂದ ಸಮಯವು ದೊರೆತಾಗ ಆತನನ್ನು ಭೇಟಿ ಮಾಡಿ ದೊಡ್ಡ ಬಾಣವನ್ನು ಮತ್ತೆ ತೊಡಬೇಡ ಎಂಬ ಪ್ರಮಾಣವನ್ನು ಮಾಡಿದರು. ಮತ್ತೆ ಈ ವಿಷಯವನ್ನು ನೀವು ಮನಸ್ಸು ಮಾಡಿದರೆ ಕರ್ಣನು ಪಾಂಡವರೊಡನೆ ಸೇರಿ 6 ಜನ ಸುಖವಾಗಿ ರಾಜ್ಯಭಾರ ಮಾಡುವುದನ್ನು ಅದಕ್ಕಿಂತ ಈ ಹೆತ್ತ ಹೊಟ್ಟೆಗೆ ಸಂತೋಷವಲ್ಲ. ನೀನು ಏನು ಬೇಕಾದರೂ ಹೇಳು,